ಚೆನ್ನಾಗಿ ಚಿಕನ್ ಬಿರಿಯಾನಿ ತಿನ್ಕೊಂಡು ನಾಯಿ ಜೊತೆ ಫೋಟೋ ಹಾಕಿ ತಮ್ಮನ್ನ ತಾವು ಎನಿಮಲ್ ಲವರ್ಸ್ ಅಂತ ಹೇಳ್ಕೊಳ್ಳೋ ಈ ಕಾಲದಲ್ಲಿ ನಾನು ಪ್ರಾಣಿ ದಯೆ ಬಗ್ಗೆ ಮಾತಾಡಿದ್ರೆ ಜನ ನನ್ನ ಹುಚ್ಚ ಅನ್ಬೋದು. ಆದ್ರೂ ಮಾತಾಡ್ತೀನಿ. ಹಂಗಂತ ನೀವು ನಾನ್ ವೆಜ್ ತಿನ್ನೋದನ್ನೇ ಬಿಡಿ ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ನನಗೆ ಗೊತ್ತು ಅದು ಮನುಷ್ಯರ ಆಹಾರ ಪದ್ಧತಿ, ಸೊ ಯಾರು ಬಿಡಲ್ಲ ಅಂತ. ಆದ್ರೆ ಆಹಾರದ ಉದ್ದೇಶಕ್ಕೆ ಅಲ್ಲದೆ ಬೇರೆ ಬೇರೆ ಉದ್ದೇಶಕ್ಕೂ ಇಲ್ಲಿ ಕೋಟ್ಯಾಂತರ ಜೀವಿಗಳ ಹತ್ಯೆ ನಡೀತಿದೆ. ಅದನ್ನಾದ್ರೂ ನಿಲ್ಲಿಸಬಹುದಲ್ವಾ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಒಂದಿಷ್ಟು ವಸ್ತುಗಳನ್ನ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಡಿಯೋರ್ ನ ಈ ಬ್ಯಾಗ್ ನ ಬೆಲೆ 3.5 ಲಕ್ಷ ರೂಪಾಯಿ. ಗುಚ್ಚಿಯ ಈ ಬ್ಯಾಗ್ ಸುಮಾರು 4.5 ಲಕ್ಷ. ಫೆಂಡಿಯ ಈ ಫರ್ ಕೋಟ್ 6.5 ಲಕ್ಷ ರೂಪಾಯಿ. ಮತ್ತೆ ಹರ್ಮೀಸ್ ನ ಈ ಸ್ಪೆಷಲಿ ಕ್ರಾಫ್ಟೆಡ್ ಬ್ಯಾಗ್ ನ ಬೆಲೆ ಜಸ್ಟ್ 1 ಕೋಟಿ ರೂಪಾಯಿ. ಇನ್ಫ್ಯಾಕ್ಟ್ ಜಗತ್ತಿನ ಅತ್ಯಂತ ಕಾಸ್ಟ್ಲಿ ಬ್ಯಾಗ್ ಕೂಡ ಹರ್ಮೀಸ್ ಅವ್ರದೇನೆ. ಅದರ ಬೆಲೆ 4.5 ಕೋಟಿ ರೂಪಾಯಿ. ಗುರು, ಪ್ರಾಣಿ ಹಿಂಸೆ ಬಗ್ಗೆ ವಿಡಿಯೋ ಅಂತ ಹೇಳಿ ಇವಾಗ ಬ್ಯಾಗ್ ರೇಟ್ಸ್ ಯಾಕೆ ಹೇಳ್ತಿದ್ಯಾ ಅಂತೀರಾ? ವಿಷಯ ಇದೆ. ಈ ಬ್ಯಾಗ್ಸ್ ಗೆಲ್ಲ ಇಷ್ಟೊಂದು ಬೆಲೆ ಯಾಕಿದೆ ಗೊತ್ತಾ? ಯಾಕಂದ್ರೆ ನಮ್ಗಳ ತರಾನೇ ಈ ಬ್ಯಾಗ್ ಗಳು ಈ ಭೂಮಿ ಮೇಲೆ ಒಂದು ಕಾಲದಲ್ಲಿ ವಾಸ ಮಾಡ್ತಿದ್ವು. ಇವುಗಳ ಮೈಯಲ್ಲೂ ರಕ್ತ ಹರಿತಿತ್ತು. ಇವುಗಳಿಗೂ ಆಸೆ, ಭಯ, ಹಿಂಗೆ ಎಲ್ಲಾ ತರದ ಭಾವನೆಗಳು ಇತ್ತು. ಯಾಕಂದ್ರೆ ಈ ಎಲ್ಲಾ ಬ್ಯಾಗ್ ಗಳು ಒಂದು ಕಾಲದಲ್ಲಿ ಪ್ರಾಣಿಗಳಾಗಿ ಪಂಜರದಲ್ಲಿ ತಿಂಗಳಗಟ್ಲೆ ನರಳಾಡಿದ್ವು. ಯಾಕಂದ್ರೆ ಭೂಮಿಯ ಶ್ರೀಮಂತರೆಲ್ಲ ತಮ್ಮ ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ಳೋದಕ್ಕೆ ಮೂಕ ಪ್ರಾಣಿಗಳ ಚರ್ಮದಿಂದ ಮಾಡಿರೋ ಬ್ಯಾಗ್ ಗಳನ್ನ ಬಳಸ್ತಿದ್ದಾರೆ. ಸಾರಿ, ಬರೀ ಶ್ರೀಮಂತರನ್ನ ಯಾಕೆ ಬಯ್ಯೋಣ, ಬಡವರು ಬಳಸ್ತಾರೆ. ನಿಮ್ಮ ಹತ್ರನೇ ಲೆದರ್ ಬೆಲ್ಟು, ಲೆದರ್ ಶೂಸ್, ಲೆದರ್ ಪರ್ಸ್ ಗಳು ಇರ್ಬೋದಲ್ವಾ? ಅದು ಕೂಡ ಪ್ರಾಣಿಗಳ ಚರ್ಮದ್ದೇನೆ. ಹುಡ್ಗಿರ್ ಮೇಕಪ್ ಬ್ರಷ್, ಮನೇಲಿರುವಂತ ಕಾರ್ಪೆಟ್ಸ್ ಕೂಡ ಪ್ರಾಣಿಗಳಿಂದಾನೇ ಮಾಡಿರ್ಬೋದು. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವೆಲ್ಲರೂ ಪ್ರಾಣಿ ಹಿಂಸೆಗೆ ಕಾರಣ ಆಗ್ತಿದೀವಿ. ಪ್ರತಿ ವರ್ಷ ರಾಬಿಟ್ಸ್, ಬ್ಲೂ ಫಾಕ್ಸ್, ಗೋಲ್ಡನ್ ಜಾಕಲ್, ಆಲ್ಬಿನೋ ಕ್ರೊಕೊಡೈಲ್, ಪೈಥಾನ್, ಎಲಿಫೆಂಟ್, ಜಿರಾಫೆ, ಹೇರ್, ಬೀವರ್ಸ್ ನಂತ 2 ಬಿಲಿಯನ್ ಜೀವಿಗಳು ಅಂದ್ರೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾ, ನೇಪಾಳ, ಶ್ರೀಲಂಕಾ ದೇಶದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ ಜೀವಿಗಳನ್ನ ಪ್ರತಿ ವರ್ಷ ಫ್ಯಾಷನ್ ಪ್ರಾಡಕ್ಟ್ ಗೋಸ್ಕರನೇ ಕೊಲ್ತಾರೆ. ಇದನ್ನೇ ಇವತ್ ನಾವು ಡಿಸ್ಕಸ್ ಮಾಡೋಣ. ಈ ಲೆದರ್ ಬ್ಯಾಗ್ಸ್, ಫರ್ ಕೋಟ್ಸ್, ಬುಲೆಟ್ ಸ್ವೆಟರ್ಸ್, ಈ ಪ್ರಾಡಕ್ಟ್ಸ್ ಗಳು ಲಕ್ಷದಲ್ಲಿ, ಕೋಟಿಗಳಲ್ಲಿ ಮಾರಾಟ ಆಗ್ತವಲ್ಲ, ಇದರ ಮ್ಯಾನುಫ್ಯಾಕ್ಚರ್ ನ ಅಸಲಿಯತ್ ಏನು? ಟ್ರಸ್ಟ್ ಮೀ, ಒಂದ್ಸಲ ಈ ವಿಡಿಯೋ ನೋಡಿದ್ಮೇಲೆ ಯಾವತ್ತು ನೀವು ಇಂಥ ಪ್ರಾಡಕ್ಟ್ಸ್ ಪರ್ಚೇಸೇ ಮಾಡಲ್ಲ. ಅಂಡ್ ಆಫ್ ಕೋರ್ಸ್ ನಾನು ಪ್ರಾಬ್ಲಮ್ಸ್ ಬಗ್ಗೆ ಮಾತ್ರ ಅಲ್ಲ, ಸೊಲ್ಯೂಷನ್ಸ್ ಬಗ್ಗೆನೂ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಇಂಡಿಯನ್ ಸ್ಟಾರ್ಟ್ಅಪ್ ಕಂಪನಿ ಅದ್ಭುತವಾದ ಇನ್ವೆನ್ಷನ್ ಮಾಡಿದೆ. ಇವರು ಕೊಕೊನಟ್ ವಾಟರ್ ಇಂದಾನೆ ಲೆದರ್ ಮಾಡ್ತಾರೆ. ಕೆಲವು ಸ್ಟಾರ್ಟ್ಅಪ್ ಕಂಪನಿಗಳು ಪೈನಾಪಲ್ ಲೀವ್ಸ್ ಇಂದಾನು ಲೆದರ್ ಮಾಡ್ತಿದಾವೆ. ಮತ್ತೆ ಇವರ ಲೆದರ್ ಬ್ಯಾಗ್ಸ್ ನೋಡಿದ್ರೆ ನಿಮ್ಗೆ ಕಂಡು ಹಿಡಿಯಕ್ಕೆ ಆಗಲ್ಲ ಅದು ಚರ್ಮದ ಅಲ್ವಾ ಅಂತ. ಇದೆಲ್ಲ ಹೆಂಗ್ ಮಾಡ್ತಾರೆ ಅಂತಾನು ಹೇಳ್ತೀನಿ. ಅವಾಗ್ಲೇ ನಾನು ಒಂದಷ್ಟು ಐಟಮ್ಸ್ ಗಳ ರೇಟ್ಸ್ ಬಗ್ಗೆ ಹೇಳ್ದೆ ಅಲ್ವಾ. ಇವಾಗ ಅದ್ರ ಹಿಂದಿನ ರೀಸನ್ ಏನು ಅಂತ ನೋಡೋಣ. ನೀವು ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಎಲ್ಲಾ ಐಟಮ್ಸ್ ಗಳು ಎಕ್ಸಾಟಿಕ್ ಲೆದರ್ ಇಂದ ಮಾಡಿರೋದು. ಅಂದ್ರೆ ಇದು ತುಂಬಾ ಅಪರೂಪದ ಪ್ರಾಣಿಗಳ ಚರ್ಮದಿಂದ ಮಾಡಿರೋದು. ಪ್ರಾಡಾದ ಈ ಶೂಸ್ ಕ್ರೊಕೊಡೈಲ್ ಚರ್ಮದಿಂದ, ಡಿಯೋರ್ ನ ಈ ಬ್ಯಾಗ್ ಆಸ್ಟ್ರಿಚ್ ಚರ್ಮದಿಂದ, ಮತ್ತೆ ವರ್ಕಿಲ್ ನ ಈ 1 ಕೋಟಿ ರೂಪಾಯಿ ಬ್ಯಾಗ್ ಮೊಸಳೆ ಮತ್ತೆ ಆನೆಯ ಚರ್ಮದಿಂದ ಮಾಡ್ತಾರೆ. ಮತ್ತೆ ಜಗತ್ತಿನ ಅತ್ಯಂತ ದುಬಾರಿಯಾದ ಹರ್ಮೀಸ್ ನ ಈ ಬ್ಯಾಗ್ ರೇರ್ ಆಲ್ಬಿನೋ ಕ್ರೊಕೊಡೈಲ್ ಚರ್ಮದಿಂದ ಮಾಡ್ತಾರೆ. ಇದೆಲ್ಲ ನನ್ನಷ್ಟಕ್ಕೆ ನಾನೇ ಹೇಳ್ತಿರೋದಲ್ಲ. ಇದೇ ಬ್ರ್ಯಾಂಡ್ ಗಳು ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಪ್ರಾಡಕ್ಟ್ಸ್ ಜೊತೆಗೆ ತುಂಬಾ ಹೆಮ್ಮೆಯಿಂದ ಹಾಕೊಂಡಿದ್ದಾರೆ. ಇದೆಲ್ಲ ಎಕ್ಸಾಟಿಕ್ ಲೆದರ್ ಬಗ್ಗೆ ಆಯ್ತು. ನಾರ್ಮಲ್ ಲೆದರ್ ಬಗ್ಗೆನೂ ನೋಡೋಣ. ಅಂದ್ರೆ ನಮ್ಮಂತ ಕಾಮನ್ ಮ್ಯಾನ್ ಗಳು ಯೂಸ್ ಮಾಡುವಂತಹ ಕ್ಲೋಸ್, ಬೆಲ್ಟ್, ಪರ್ಸ್, ಶೂಸ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಜಗತ್ತಿನ 65% ಲೆದರ್ ನ ದನ ಮತ್ತೆ ಕೋಣೆಗಳ ಚರ್ಮದಿಂದಾನೇ ಮಾಡ್ತಾರೆ. ಮಿಕ್ಕಿರೋ ಲೆದರ್ ನ ಹಂದಿ, ಕುರಿ ಅಂತ ಜೀವಿಗಳ ಚರ್ಮದಿಂದ ಮಾಡ್ತಾರೆ. ಆದ್ರೆ ಎಕ್ಸಾಟಿಕ್ ಅನಿಮಲ್ಸ್ ಲೆದರ್ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇರುತ್ತೆ, ಹಂಗಾಗಿ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆದ್ರೆ ಈ ಎಲ್ಲಾ ಲೆದರ್ ಗಳ ಪ್ರೋಸೆಸ್ ಸೇಮ್ ಆಗಿರುತ್ತೆ. ಮೊದಲು ಪ್ರಾಣಿಗಳನ್ನ ಅನಿಮಲ್ ಫಾರ್ಮ್ಸ್ ಅಲ್ಲಿ ಸಾಕ್ತಾರೆ, ಆಮೇಲೆ ಇವುಗಳ ಚರ್ಮ ತೆಗೆದು ಅದನ್ನ ಟ್ಯಾನಿಂಗ್ ಫ್ಯಾಕ್ಟರೀಸ್ ಗೆ ಕಳಿಸ್ತಾರೆ. ಅಲ್ಲಿ ಚರ್ಮಕ್ಕೆ ಹಾರ್ಶ್ ಕೆಮಿಕಲ್ಸ್ ಗಳನ್ನ ಹಾಕ್ತಾರೆ, ಯಾಕಂದ್ರೆ ಆ ಚರ್ಮ ಡಿಕಂಪೋಸ್ ಆಗ್ಬಾರ್ದು ಅಂತ. ಆಮೇಲೆ ಆ ಚರ್ಮ ಅಲ್ಲಿಂದ ಗುಚ್ಚಿ, ಲೂಯಿಸ್ ವಿಟೋನ್, ಡಿಯೋರ್, ಹರ್ಮೀಸ್ ನಂತ ಕಂಪನಿಗಳಿಗೆ ಹೋಗುತ್ತೆ. ಅಲ್ಲಿ ಅವರು ಅದನ್ನ ಪೇಂಟ್ ಮಾಡಿ ಹೊಲಿಗೆ ಹಾಕಿಸಿ ತಮ್ಮ ಪ್ರಾಡಕ್ಟ್ಸ್ ನ ತಯಾರಿಸ್ತಾರೆ. ಕೇಳೋದಕ್ಕೆ ತುಂಬಾ ಸಿಂಪಲ್ ಅನ್ಸುತ್ತಲ್ವಾ? ಆದ್ರೆ ಇದ್ರ ಹಿಂದಿನ ಕ್ರೂರತೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಲೆದರ್ಗೋಸ್ಕರ ಪ್ರಾಣಿಗಳನ್ನ ಸಾಕ್ತಾರಲ್ವಾ, ಆ ಜಾಗದಲ್ಲಿ ಅವುಗಳಿಗೆ ಓಡಾಡಕ್ ಬಿಡಿ, ಅಲ್ಗಾಡಕ್ಕೂ ಜಾಗ ಇರಲ್ಲ. ಸಣ್ಣ ಸಣ್ಣ ಕೋಣೆಗಳಲ್ಲಿ ಸಾವಿರಾರು ಪ್ರಾಣಿಗಳನ್ನ ತುಂಬಿರ್ತಾರೆ. ಕೆಲವೊಂದ್ಸಲ ಇನ್ನೊಂದ್ ಸ್ವಲ್ಪ ಜಾಗ ಜಾಸ್ತಿ ಮಾಡೋದಕ್ಕೆ ಅನಸ್ತೇಶ ಕೂಡ ಕೊಡ್ದೇನೆ ಪ್ರಾಣಿಗಳ ಕೊಂಬನ್ನ ಕಟ್ ಮಾಡ್ತಾರೆ. ಪಾಪ, ಇದರಿಂದ ಅವುಗಳಿಗೆ ಎಷ್ಟು ನೋವಾಗ್ಬೋದು. ಬಹುಶಃ ಅವಕ್ಕೂ ಮಾತಾಡಕ್ ಬಂದಿದ್ರೆ ಕೂಗ್ ಹೇಳ್ತಿದ್ವೋ ಏನೋ. ಕೆಲವೊಂದ್ಸಲ ಆಗಷ್ಟೇ ಹುಟ್ಟಿರುವ ಚಿಕ್ಕ ಚಿಕ್ಕ ಕರುಗಳನ್ನ ಕೂಡ ಮುಲಾಜಿಲ್ದೆ ಸಾಯಿಸ್ತಾರೆ. ಯಾಕಂದ್ರೆ ಅವುಗಳ ಚರ್ಮದಿಂದ ಫ್ಯಾಷನ್ ಕಂಪನಿಗಳು ಒಂದು ಸ್ಪೆಷಲ್ ಕಾಫ್ ಸ್ಕಿನ್ ಪ್ರಾಡಕ್ಟ್ ಮಾಡ್ತವೆ, ಮತ್ತೆ ದುಬಾರಿ ಬೆಲೆಗೆ ಅದನ್ನ ಮಾರ್ತವೆ. ಅಕಾರ್ಡಿಂಗ್ ಟು ಪೆಟಾ, ತುಂಬಾ ಸಲ ಪ್ರೆಗ್ನೆಂಟ್ ಹಸುಗಳನ್ನ ಕೊಂದು
ಅವುಗಳ ಹೊಟ್ಟೆಲಿರುವಂತಹ ಕರುಗಳನ್ನು ಲೆದರ್ ಮಾಡೋದಕ್ಕೆ ಬಳಸ್ಕೋತಾರೆ. ಮತ್ತೆ ತುಂಬಾ ಸಲ ಜೀವಂತ ರೆಪ್ಟೈಲ್ಸ್ ಗಳ ಚರ್ಮಗಳನ್ನು ಕೀಳ್ತಾರೆ. ಅಂದ್ರೆ ಈ ಹಾವು, ಮೊಸಳೆಯಂತಹ ಜೀವಿಗಳು ಬದುಕಿರ್ಬೇಕಾದ್ರೇನೆ ಅದರ ಚರ್ಮ ಕೀಳೋದು. ರೀಸೆಂಟ್ಲಿ ಪೆಟಾ ಇಂಡೋನೇಷ್ಯಾದ ಒಂದು ಎನಿಮಲ್ ಫಾರ್ಮ್ಸ್ ಅಲ್ಲಿ ಸ್ಟಿಂಗ್ ಆಪರೇಷನ್ ಕಂಡಕ್ಟ್ ಮಾಡಿತ್ತು. ಆ ಫಾರ್ಮ್ ಗುಚ್ಚಿ ಮತ್ತೆ ಲೂಯಿಸ್ ವಿಟಾನ್ ಅಂತಹ ಕಂಪನಿಗಳಿಗೆ ಲೆದರ್ ಸಪ್ಲೈ ಮಾಡ್ತಿತ್ತು. ನೀವೇನಾದ್ರೂ ಆ ಫಾರ್ಮ್ಸ್ ಅಲ್ಲಿ ಪ್ರಾಣಿಗಳನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ರು ಅಂತ ನೋಡಿದ್ರೆ ನಿಮ್ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಎಲ್ಲದಕ್ಕಿಂತ ದೊಡ್ಡ ದುರಂತ ಅಂದ್ರೆ ನಾಯಿ ಬೆಕ್ಕುಗಳನ್ನ ಸಾಕೊಂಡು ನಾವು ದೊಡ್ಡ ಎನಿಮಲ್ ಲವರ್ಸ್ ಅಂತ ಹೇಳ್ಕೊಳ್ಳುವಂತ ಜನರು ಬೇರೆ ಜೀವಿಗಳ ಬಗ್ಗೆ ಸ್ವಲ್ಪನೂ ಕೇರ್ ಮಾಡಲ್ಲ. ಜನರ ಮೈಂಡ್ ಸೆಟ್ ಬಗ್ಗೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರೀಸೆಂಟ್ ಆಗಿ ಅಲಿಯಾ ಭಟ್ ಅವರು ಒಂದು ಸೀರೀಸ್ ಪ್ರೊಡ್ಯೂಸ್ ಮಾಡಿದ್ರು. ಅದರ ಇವೆಂಟ್ ಒಂದರಲ್ಲಿ ಹೇಳ್ತಾರೆ, ನನ್ಗೂ ನನ್ನ ಮಗಳಿಗೂ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಅಂತ. My daughter grew up around animals and she has like a natural love and excitement around them. My love for animals started as a child, where we used to rescue kittens and ಆದ್ರೆ ಇನ್ನೊಂದ್ ಕಡೆ ಇವರು ಗುಚ್ಚಿ ಬ್ರ್ಯಾಂಡ್ ನ ಗ್ಲೋಬಲ್ ಅಂಬಾಸಿಡರ್. ಬಹಳ ಹೆಮ್ಮೆಯಿಂದ ಎಕ್ಸಾಟಿಕ್ ಎನಿಮಲ್ಸ್ ಚರ್ಮದಿಂದ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡ್ತಾರೆ. ಮತ್ತೆ ಇನ್ನೂ ದುರಂತ ಅಂದ್ರೆ ಒಂದಿನ ಅಲಿಯಾ ಅವರು ಸ್ಪೀಕ್ ಫಾರ್ ಎನಿಮಲ್ಸ್ ಅಂತ ಬರ್ದಿರುವಂತ ಟಿ ಶರ್ಟ್ ನ ಹಾಕೊಂಡಿದ್ರು. ಆದ್ರೆ ಜೊತೆಗೊಂದು ಗುಚ್ಚಿಯ ಲೆದರ್ ಬ್ಯಾಗ್ ಕೂಡ ಕೈಯಲ್ಲಿ ಹಿಡ್ಕೊಂಡಿದ್ರು. 100% ಚರ್ಮದಿಂದ ಮಾಡಿರೋ ಬ್ಯಾಗ್ ಅದು. ಇದು ಬರೀ ಅಲಿಯಾ ಭಟ್ ಮಾತ್ರ ಅಲ್ಲ, ನಮ್ಮಲ್ಲಿ 90% ಜನರ ಮೈಂಡ್ ಸೆಟ್ ಹಿಂಗೆ ಇರೋದು. ನಿಮಗೆ ಗೊತ್ತಾ, ಟೋಟಲ್ ಲೆದರ್ ನ 65% ಬೀಫ್ ಲೆದರ್ ಆಗಿರುತ್ತೆ. ಮತ್ತೆ ಇಂಡಿಯಾ ಹಸುಗಳನ್ನ ಗೋಮಾತೆ, ದೇವರು ಅಂತೆಲ್ಲ ಪೂಜೆ ಮಾಡೋ ದೇಶ. ಅನ್ಫಾರ್ಚುನೇಟ್ಲಿ ಇದೇ ಇಂಡಿಯಾ ಬೀಫ್ ಲೆದರ್ ನ ಬಿಗ್ಗೆಸ್ಟ್ ಪ್ರೊಡ್ಯೂಸರ್. ಮತ್ತೆ ಓವರ್ ಆಲ್ ಲೆದರ್ ಪ್ರೊಡಕ್ಷನ್ ಅಲ್ಲೂ ಇಂಡಿಯಾ ಜಗತ್ತಿನ 2ನೇ ದೊಡ್ಡ ದೇಶ. ನೋಡೋದಕ್ಕೆ ತುಂಬಾ ನಾರ್ಮಲ್ ಆಗಿ ಕಾಣಿಸುವಂತ ಲೆದರ್ ಐಟಮ್ಸ್ ಗಳ ಹಿಂದೆ ಮೂಕ ಪ್ರಾಣಿಗಳ ಇಷ್ಟೊಂದು ರೋದನೆ ಇರುತ್ತೆ ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಇವಾಗ ನಾವು ಫರ್ ಬೇಸ್ಡ್ ಐಟಮ್ಸ್ ಬಗ್ಗೆನೂ ನೋಡೋಣ. ಅಂದ್ರೆ ಪ್ರಾಣಿಗಳ ಚರ್ಮ ಅಲ್ಲ, ರೋಮದಿಂದ ಮಾಡುವಂತಹ ವಸ್ತುಗಳು. ಇದನ್ನ ಹೆಚ್ಚಾಗಿ ಫೆಂಡಿ ಅಂತ ಕಂಪನಿಗಳು ಮಾಡ್ತವೆ. ಫೆಂಡಿಯ ಈ ಕೋಟ್ ನೋಡಿ, ಇದನ್ನ ಅಳಿಲಿನ ರೋಮದಿಂದ ಮಾಡಿದ್ದಾರೆ. ಮತ್ತೆ ಇವರು ಫಿರ್ಮಿಂಗ್ಸ್, ರಾಬಿಟ್ಸ್, ಬೀವರ್ಸ್, ಬ್ಲೂ ಫಾಗ್ ಮತ್ತೆ ಬೀರ್ಸ್ ಫರ್ ಗಳನ್ನು ಯೂಸ್ ಮಾಡ್ಕೊಂಡು ಬಟ್ಟೆಗಳನ್ನ ಮಾಡ್ತಾರೆ. ನಾನು ಅವಾಗ್ಲೇ ಹೇಳ್ದೆ, ನಾವು ಯೂಸ್ ಮಾಡುವಂತಹ ಮೇಕಪ್ ಬ್ರಷ್, ಮ್ಯಾಟ್ರೆಸ್, ಕಾರ್ಪೆಟ್ಸ್, ಡೋರ್ ಮ್ಯಾಟ್ಸ್ ಇದ್ರಲ್ಲೆಲ್ಲ ತುಂಬಾ ಸಲ ಎನಿಮಲ್ ಫರ್ ಗಳ ಬಳಕೆ ಆಗುತ್ತೆ ಅಂತ. ಹೆಚ್ಚಿನ ಸಲ ಇದಕ್ಕೆ ಕಾಡು ಪ್ರಾಣಿಗಳ ರೋಮಗಳನ್ನೇ ಬಳಸ್ತಾರೆ. ಇದಕ್ಕೋಸ್ಕರ ಅವನ್ನ ಟ್ರಾಪಿಂಗ್ ಮಾಡಿ ಹಿಡಿತಾರೆ. ಇಲ್ಲ ಅಂದ್ರೆ ಲೆದರ್ಗೋಸ್ಕರ ಹೆಂಗೆ ಪ್ರಾಣಿಗಳನ್ನ ಸಾಕ್ತಾರೋ ಹಂಗೆ ಇವನ್ನೂ ಸಾಕ್ತಾರೆ. ಮೊದಲು ನಾವು ಟ್ರಾಪಿಂಗ್ ಬಗ್ಗೆ ಮಾತಾಡೋಣ. ಈ ಕ್ರೂಯಲ್ ಟೆಕ್ನಿಕ್ ಇಂದ ಪ್ರತಿ ವರ್ಷ ಅಮೆರಿಕದಲ್ಲಿ 5 ಮಿಲಿಯನ್ ಪ್ರಾಣಿಗಳನ್ನ ಹಿಡಿತಾರೆ. ಮತ್ತೆ ಯೂಶುವಲಿ ಇದಕ್ಕೆ 3 ತರದ ಟ್ರಾಪ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಮೊದಲನೇದು ಸ್ಟೀಲ್ ಜಾ ಲೆಗ್ ಹೋಲ್ಡ್ ಟ್ರಾಪ್. ಇದನ್ನ ಸ್ಪೆಷಲ್ ಆಗಿ ರಾಬಿಟ್, ಜಾಕಲ್, ಸೋಲ್ಸ್ ಮತ್ತೆ ಫಾಕ್ಸ್ ಗಳನ್ನ ಹಿಡಿಯೋದಕ್ಕೆ ಬಳಸ್ತಾರೆ. ಈ ಟ್ರಾಪ್ ನ ಒಂದು ಸೈಡ್ ನ ಕಾಡಲ್ಲಿ ಯಾವ್ದಾದ್ರು ವಸ್ತುಗಳಿಗೆ ಲಾಕ್ ಮಾಡಿ ಪ್ರಾಣಿಗಳು ಓಡಾಡೋ ಜಾಗದಲ್ಲಿ ಬಿಟ್ಬಿಡ್ತಾರೆ. ಯಾವ್ದಾದ್ರು ಪ್ರಾಣಿ ಬಂದು ಅದ್ರ ಮೇಲೆ ಕಾಲಿಟ್ರೆ ತಕ್ಷಣ ಅದು ಲಾಕ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ತುಂಬಾ ಸಲ ಹಂಟರ್ಸ್ ಈ ಟ್ರಾಪ್ ಗಳನ್ನ ಕಾಡಲ್ ಬಿಟ್ಟು ವಾರಗಳ ನಂತರ ವಾಪಸ್ ಬರ್ತಾರೆ. ಸೊ ಅಲ್ಲಿ ತನಕ ಪ್ರಾಣಿಗಳು ಅದ್ರಲ್ಲೇ ಸಿಕ್ಕಾಕೊಂಡಿರ್ತವೆ. ಒಂದೊಂದ್ಸಲ ಹೊಟ್ಟೆ ಹಸುವಿಂದ ಅಲ್ಲೇ ಸತ್ತೋಗ್ಬಿಡ್ತವೆ. ಮತ್ತೆ ಕೆಲವೊಂದ್ಸಲ ಇದರಿಂದ ಬಚಾವ್ ಆಗೋದಕ್ಕೆ ಪ್ರಾಣಿಗಳು ತಮ್ಮ ಕಾಲನ್ನ ತಾವೇ ಕಟ್ ಮಾಡ್ಕೊಂಡು ಹೋಗ್ತವೆ. ನೆಕ್ಸ್ಟ್ ಟ್ರಾಪ್ ಹೆಸರು ಸ್ನೇರ್ಸ್ ಅಂತ. ಇದನ್ನ ಕುಣಿಕೆ ಅಥವಾ ಉರುಳಿನ ತರ ಮಾಡಿ ಕಾಡಲ್ಲಿ ಇಟ್ಟಿರ್ತಾರೆ. ಯಾವ್ದಾದ್ರು ಪ್ರಾಣಿಗಳು ಗೊತ್ತಾಗದೆ ಅದರಲ್ಲಿ ತಲೆ ಹಾಕಿದ್ರೆ ಸಿಕ್ಕಾಕೊಂಡ್ ಬಿಡ್ತವೆ. ಅವು ಎಷ್ಟು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾವೋ ಕುಣಿಕೆ ಅಷ್ಟು ಟೈಟ್ ಆಗ್ತಾ ಹೋಗುತ್ತೆ. ಇವೆಂಚುಯಲಿ ಪ್ರಾಣಿಗಳ ಸಾವಿಗೆ ಇದು ಕಾರಣ ಆಗುತ್ತೆ. ನೆಕ್ಸ್ಟ್ ಟ್ರ್ಯಾಪ್ ಕಾನಿಬಿಯರ್ ಟ್ರ್ಯಾಪ್. ಇದು ಹೆಚ್ಚಾಗಿ ನೀರಲ್ಲಿ ಯೂಸ್ ಆಗುತ್ತೆ. ಹರಿಯೋ ನೀರು ಜಾಸ್ತಿ ಆಳ ಇಲ್ಲದೆ ಇರೋ ಜಾಗದಲ್ಲಿ ಇದನ್ನ ಇಟ್ಟಿರ್ತಾರೆ. ಯಾವ್ದಾದ್ರು ಜೀವಿಗಳು ಇದರಲ್ಲಿ ಪಾಸ್ ಆದ್ರೆ ಟ್ರ್ಯಾಪ್ ಕ್ಲೋಸ್ ಆಗುತ್ತೆ. ಆ ಪ್ರಾಣಿಗಳು ನೀರಲ್ಲಿ ಮುಳುಗಿ ಸಾಯ್ತವೆ. ಅಂಡ್ ಆಫ್ ಕೋರ್ಸ್ ಲೆದರ್ ಫಾರ್ಮ್ಸ್ ತರನೇ ಫರ್ ಫಾರ್ಮ್ಸ್ ಅಲ್ಲೂ ಕೂಡ ಪ್ರಾಣಿಗಳನ್ನ ಸಾಕ್ತಾರೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಪ್ರಾಣಿಗಳನ್ನ ಓಡಾಡಕ್ಕೆ ಬಿಡಲ್ಲ. ಅವು ತಮ್ಮ ಇಡೀ ಜೀವನನ ಒಂದು ಚಿಕ್ಕ ಪಂಜರದಲ್ಲಿ ಕಳಿಬೇಕಾಗತ್ತೆ. ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರುವಂತಹ ಪ್ರಾಣಿಗಳನ್ನ ತಂದು ಪಂಜರದಲ್ಲಿ ಹಾಕಿದ್ರೆ ಅವಕ್ಕೆ ಹುಚ್ಚಿಡ್ದಂಗಾಗತ್ತೆ. ಇದರಿಂದ ಡಿಪ್ರೆಷನ್ಗೆ ಒಳಗಾಗಿ ಕೆಲವು ಪ್ರಾಣಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋ ಉದಾಹರಣೆಗಳು ಇವೆ. ಮತ್ತೆ ಪ್ರಾಣಿಗಳನ್ನ ಕೊಲ್ಬೇಕಾದ್ರೂ ಇವರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಅಥವಾ ವಿಷಾನಿಲಗಳನ್ನ ಬಿಟ್ಟು ಬಹಳ ಕ್ರೂರವಾಗಿ ಸಾಯಿಸ್ತಾರೆ. ಮತ್ತೆ ಕೆಲವು ಕೇಸ್ಗಳಲ್ಲಿ ಜೀವಂತವಾಗಿರ್ಬೇಕಾದ್ರೇನೆ ಇವುಗಳ ಚರ್ಮ ಕೀಳ್ತಾರೆ. ಮತ್ತೆ ತುಂಬಾ ಸಲ ಪ್ರಾಣಿಗಳ ರೋಮಗಳನ್ನ ಕೈಯಿಂದ ಕೀಳ್ತಾರೆ. ಅದು ಮತ್ತೆ ಹುಟ್ಟುತ್ತೆ ಅಂತ ಸಾಯಿಸಲ್ಲ. ಆದ್ರೆ ಆ ತರ ರೋಮ ಕಿತ್ತಾಗ ಪ್ರಾಣಿಗಳು ಸಾಯೋದಕ್ಕಿಂತ ಜಾಸ್ತಿ ಹಿಂಸೆ ಅನುಭವಿಸ್ತವೆ. ಮತ್ತೆ ಚೈನಾದಂತ ದೇಶಗಳಲ್ಲಿ ಕಾಡು ಪ್ರಾಣಿಗಳ ಬದಲಿಗೆ ನಾಯಿ ಮತ್ತೆ ಬೆಕ್ಕನ್ನ ಕೊಂದು ಅವುಗಳ ಫರ್ನ ಬೇರೆ ಪ್ರಾಣಿಗಳ ಫರ್ ಅಂತ ಹೇಳ್ಕೊಂಡು ಮಾರ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಲಾಭಕ್ಕೆ ಇದನ್ನ ಖರೀದಿನೂ ಮಾಡ್ತವೆ. ಕೆಲವೊಂದ್ಸಲ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಬಳಸ್ತಿರೋ ಫರ್ ಆರ್ಟಿಫಿಷಿಯಲ್ ಅಥವಾ ಪ್ರಾಣಿಗಳದ್ದ ಮತ್ತೆ ಯಾವ ಪ್ರಾಣಿದು ಅಂತ. ಆದ್ರೆ ನನಗೊಂದು ಅರ್ಥ ಆಗ್ತಿಲ್ಲ,
ಮನುಷ್ಯ ಇಷ್ಟೊಂದು ಕ್ರೌರ್ಯ ತೋರಿಸೋ ಅವಶ್ಯಕತೆ ಏನಿದೆ? ನಮ್ಮ ಹತ್ರ ಇದಕ್ಕೆ ಆಲ್ಟರ್ನೇಟಿವ್ ಇರ್ಬೇಕಾದ್ರೆ ಫಸ್ಟ್ ಆಲ್ಟರ್ನೇಟಿವ್ ಕ್ಯಾಕ್ಟಸ್ ಲೆದರ್. ಇದನ್ನ ಕ್ಯಾಕ್ಟಸ್ ಅನ್ನೋ ಗಿಡದಿಂದ ಮಾಡ್ತಾರೆ. ಇದರಿಂದ ಮಾಡೋ ಲೆದರ್ ಮತ್ತೆ ಪ್ರಾಣಿಗಳ ಲೆದರ್ಗೆ ವ್ಯತ್ಯಾಸನೇ ಗೊತ್ತಾಗಲ್ಲ. ಬೇಸಿಕಲಿ ಕ್ಯಾಕ್ಟಸ್ ಎಲೆಗಳಿಂದ ಈ ಲೆದರ್ ಮಾಡ್ತಾರೆ. ಕ್ಯಾಕ್ಟಸ್ ಎಲೆಗಳನ್ನ ಒಣಗಿಸಿ ಅದರ ಫೈಬರ್ ಮತ್ತೆ ಪ್ರೋಟೀನ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ಕ್ಯಾಕ್ಟಸ್ ಲೆದರ್ ನಾರ್ಮಲ್ ಲೆದರ್ ಗಿಂತಾನು ಜಾಸ್ತಿ ಬಾಳಿಕೆ ಬರುತ್ತೆ. ಆಮೇಲೆ ಎಕ್ಸ್ಟ್ರಾಕ್ಟೆಡ್ ಮೆಟೀರಿಯಲ್ ನ ಕಾಟನ್ ಜೊತೆ ಕಂಬೈನ್ ಮಾಡಿ ಲೆದರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಮೆಕ್ಸಿಕೋದಂತ ದೇಶಗಳಲ್ಲಿ ಇದನ್ನ ಆಲ್ರೆಡಿ ಬಳಸಕ್ ಶುರು ಮಾಡಿದ್ದಾರೆ. ಸೆಕೆಂಡ್ ಆಲ್ಟರ್ನೇಟಿವ್ ಮಲಾಯ್. ಇದೊಂದು ಇಂಡಿಯನ್ ಕಂಪನಿ. ಇವರು ಕೊಕೊನಟ್ ವಾಟರ್ ಯೂಸ್ ಮಾಡ್ಕೊಂಡು ಲೆದರ್ ತಯಾರು ಮಾಡ್ತಾರೆ. ಈ ಪ್ರೋಸೆಸ್ ಅಲ್ಲಿ ಕೊಕೊನಟ್ ವಾಟರ್ ನ ಫರ್ಮೆಂಟ್ ಮಾಡ್ತಾರೆ. ಆಮೇಲೆ ಅದ್ರಲ್ಲಾಗುವಂತ ಸೆಲ್ಯುಲೋಸ್ ಫಾರ್ಮೇಶನ್ ಇಂದ ಲೆದರ್ ತಯಾರು ಮಾಡ್ತಾರೆ. ಇದು ನಾರ್ಮಲ್ ಲೆದರ್ ನಷ್ಟೇ ಚೆನ್ನಾಗಿರುತ್ತೆ. ಥರ್ಡ್ ಆಲ್ಟರ್ನೇಟಿವ್ ಪಿನಾಟೆಕ್ಸ್. ಈ ಲೆದರ್ ನ ಪೈನಾಪಲ್ ಲೀವ್ಸ್ ಇಂದ ಮಾಡ್ತಾರೆ. ಅದ್ರಲ್ಲಿರೋ ಫೈಬರ್ ನ ಬಳಸ್ಕೊಂಡು ಇವರು ಲೆದರ್ ತಯಾರು ಮಾಡ್ತಾರೆ. ಸದ್ಯಕ್ಕೆ ಪೂಮಾ, ನೈಕಿ ಅಂತಹ ಕಂಪನಿಗಳು ತಮ್ಮ ಶೂಸ್ ಮಾಡೋದಕ್ಕೆ ಈ ಲೆದರ್ ನ ಬಳಸ್ತಿದಾವೆ. ಮತ್ತೆ ಫರ್ಸ್ ಗೆ ಆಲ್ಟರ್ನೇಟಿವ್ ಆಗಿ ನಮ್ಗೆ ಫಾಕ್ಸ್ ಫರ್ ಕೂಡ ಸಿಗುತ್ತೆ. ಇದನ್ನ ಮಿಲ್ಕ್ ವುಡ್, ಹೆಮ್ಸ್ ನಂತಹ ಗಿಡಗಳಿಂದ ಮಾಡ್ತಾರೆ. ಇವಾಗ ಬೆಲೆನ್ಸಿಯಾಗದಂತಹ ದೊಡ್ಡ ದೊಡ್ಡ ಕಂಪನಿಗಳು ಇದನ್ನ ಬಳಸಕ್ಕೆ ಶುರು ಮಾಡಿದಾವೆ. ಅದು ಖುಷಿ ಪಡೋ ವಿಷಯನೇ. ಆದ್ರೆ ನನ್ ಪಾಯಿಂಟ್ ಇಷ್ಟೇ, ಇಷ್ಟೊಂದು ಪ್ರಾಣಿ ಹಿಂಸೆ ಯಾಕೆ ನಡೀತಿದೆ? ನಮ್ಗೋಸ್ಕರನೇ. ಎಲ್ಲಿ ತನಕ ನಾವು ಲೆದರ್ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ದೊಡ್ಡ ದೊಡ್ಡ ಕಂಪನಿಗಳು ಪ್ರಾಣಿ ಹಿಂಸೆ ಮಾಡ್ತಾನೆ ಇರ್ತವೆ. ಸೊ ಇಂಡೈರೆಕ್ಟ್ ಆಗಿ ನಾವೆಲ್ಲರೂ ಆ ಜೀವ ಹಿಂಸೆಗೆ ಕಾರಣನೇ. ಸೊ ದಯವಿಟ್ಟು ಇವತ್ತಿಂದಾದ್ರೂ ಲೆದರ್ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡೋದನ್ನ ಮತ್ತೆ ಬಳಸೋದನ್ನ ನಿಲ್ಸಿ. ಈ ಪ್ರಾಣಿ ಹಿಂಸೆಗಳನ್ನ ತಡೆಯೋದಕ್ಕೆ ನೀವು ಸಹಾಯ ಮಾಡಬಹುದು. ಜಾಸ್ತಿ ಏನ್ ಕಷ್ಟ ಇಲ್ಲ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದರಿಂದ ಒಬ್ರು ಬದಲಾದ್ರೂ ನೀವೊಂದ್ ಜೀವ ಉಳಿಸ್ದಂಗಾಗತ್ತೆ.